ಸೊ ಏನಿದು ಹಾಗಾದ್ರೆ ಏನ್ ನಡೆದಿದೆ, ಇದರ ಹಿನ್ನೆಲೆ ಏನು, ಮೇಲ್ನೋಟಕ್ಕೆ ಇದು ಯಾವ ರೀತಿ ಕಂಡು ಬರ್ತಾ ಇದೆ, ಎಲ್ಲ ಡೀಟೇಲ್ಸ್ ಪಡ್ಕೊಳ್ಳೋಣ ವೀಕ್ಷಕರೇ. ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಮೇಶ್ ಅವರೇ, ನಿನ್ನೆ ನಡೆದಿರ್ತಕ್ಕಂತಹ ಒಂದು ಕೃತ್ಯ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಪುಲ್ವಾಮಾ ದಾಳಿಯ ನಂತರದಲ್ಲಿ, ಆಪರೇಷನ್ ಸಿಂಧೂರದ ನಂತರದಲ್ಲಿ ನಡೆದಿರ್ತಕ್ಕಂಥ ಒಂದು ಬೃಹತ್ ಸ್ಫೋಟ. ಏನ್ ಹೇಳೋಕ್ ಬಯಸ್ತೀರಿ, ಏನಾಗಿರ್ಬೋದು, ಮೇಲ್ನೋಟಕ್ಕೆ ನಿಮ್ಗೆ ಹೇಗೆ ಅನ್ಸುತ್ತೆ? ಈ ತರ ಸ್ಫೋಟಗಳನ್ನ ಮೊದಲಿಂದನೂ ನೋಡ್ಕೊಂಡು ಬಂದ್ರೆ ಆ ಭಾಗದಲ್ಲಿ ಡೆಲ್ಲಿನಲ್ಲಿ ಲಷ್ಕರ್ ಇ ತೊಯ್ಬಾದವರು ಸೇಮ್ ಅದೇ ರೆಡ್ ಫೋರ್ಟ್ ಹತ್ರ 2000 ಏನವರು ಬಾಂಬಿಂಗ್ ಮಾಡ್ತಾರೋ, ಮತ್ತೆ ಈ ತರ ಬಹಳ ಪ್ಲಾನ್ಡ್ ಅಟ್ಯಾಕ್ ಮಾಡ್ತಕ್ಕಂಥವ್ರು ಜೈಷ್ ಇ ಮೊಹಮ್ಮದ್ನವರು. ಜೈಷ್ ಇ ಮೊಹಮ್ಮದ್ನವರು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಎಲ್ಲಾ ತರವಾದಂತಹ ಹಿಂಗಿದೆ. ಸೂಸೈಡಲ್ ಅಟ್ಯಾಕ್, ಅವರು ಜನ್ನತ್ಗೆ ಹೋಗುವಂತ ದೊಡ್ಡ ಕಾರ್ಯಕ್ರಮ ಅವ್ರು ಇಟ್ಕೊಂಡವ್ರೆ. ಆಮೇಲೆ ಎಲ್ಲಾ ಲಿಟ್ರೇಟ್ಗಳಿದ್ದಾರೆ, ಬುದ್ಧಿವಂತರುಗಳಿರ್ತಾರೆ, ಹಣವಂತರುಗಳಿದ್ದಾರೆ. ಮತ್ತೆ ಅವ್ರಿಗೆ ಮನಿ ಏನಿದೆಯಲ್ಲ, ಅವ್ರಿಗೆ ಏನ್ ಪೂರಕವಾಗಿ ದುಡ್ಡು ಬರಬೇಕಲ್ಲ, ಅದು ಈ ದೇಶದಿಂದನೇ ಅವ್ರು ಕೊಡ್ತಕ್ಕಂಥದ್ದಿದೆ. ಅಂದ್ರೆ ಹೊರದೇಶಗಳಿಂದ ಬರ್ತಕ್ಕಂಥದ್ಕಿಂತ ಇಲ್ಲೇ ಜನರೇಟ್ ಆಗುವಂತದ್ಕೆ ಏನಾಗ್ತಾರೆ, ಇವರೆಲ್ಲ ಬಲಿಷ್ಠರಾಗ್ತಾವ್ರೆ. ಮತ್ತೆ ಎಲ್ಲ ಎಜುಕೇಟೆಡ್ ಕ್ಲಾಸ್ಗಳು ಇದ್ರೊಳಗಡೆಗೆ ಹೋಗ್ತಕ್ಕಂಥ ಜೈಷ್ ಇ ಮೊಹಮ್ಮದ್ ಸಂಘಟನೆಗಳಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಅದ್ರ ವಿರುದ್ಧವಾಗಿ ನಮ್ಮ ಎನ್ಎಸ್ಸಿನೇ ಆಗಲಿ ಎನ್ಐಎ ಆಗಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ. ಈಗಾಗಲೇ ಒಂದು ತಿಂಗಳಿಂದ ಇದು ನಿರಂತರವಾಗಿ ಪ್ರಾರಂಭ ಆಗಿದೆ. ಏನಾದ್ರೂ ಮಾಡಬೇಕು, ಎಲೆಕ್ಷನ್ ಟೈಮ್ಗಳಲ್ಲೂ ಬೇರೆ ಬೇರೆ ಸಮಯದಲ್ಲಿ ಏನಾದ್ರೂ ಮಾಡಿ ದೊಡ್ಡ ಅನಾಹುತ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡು ಬಂದಿರತಕ್ಕಂಥದ್ದಿದೆ. ಬಟ್ ಇವ್ರಿಗೆ ಅವಕಾಶಗಳು ಕಮ್ಮಿ ಅಂತಂದ್ರೆ ಬಹಳ ಸಿಕ್ಕಾಪಟ್ಟೆ ಸ್ಕ್ಯಾನ್ ನಡೀತಾ ಇದೆ. ಸೆಕ್ಯೂರಿಟಿ ಬಹಳ ಟೈಟ್ಗಳಿದಾವೆ. ನಾವೇನು ಅನ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ. ಆ ಕಾರಣಕ್ಕೆ ನಿನ್ನೆ ಏನು ಫರೀದಾಬಾದ್ ನಲ್ಲಿ ಯಾವಾಗ ರೇಡ್ ಆಯ್ತೋ ಅದಾದ ತಕ್ಷಣನೇ ಇವರು ಇಮಿಡಿಯೇಟ್ ಆಗಿ ಆತ್ಮಾಹುತಿ ದಳದವರು ಆಕ್ಟಿವೇಟ್ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮನ್ನು ಬಿಡಲ್ಲ, ಹಿಡಿದ್ರೆ ಗ್ಯಾರಂಟಿ ನಮ್ಮನ್ನು ಮುಗಿಸ್ತಾರೆ, ಇವ್ರೇನು ಟ್ರೇಲ್ ಮಾಡೋರಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆ ಕಾರಣಕ್ಕೆ ಹೇಗಿದ್ರು ನಾವು ಹೆಂಗಿದ್ರು ಮೇಲಕ್ಕೆ ಹೋಗ್ಬಿಡ್ತೀವಿ. ಆ ಕಾರಣಕ್ಕೆ ಏನಾದ್ರೂ ಮಾಡೋಣ ಅಂತ ಅನ್ನುವಂಥದ್ದ ಒಂದು ದುಷ್ಟದ ಪರಿಣಾಮಕ್ಕೆ ಇದು ನಮ್ಮ ಕೆಂಪುಕೋಟೆ ಮುಂದೆ ನೆನ್ನೆ ಆಗಿರ್ತಕ್ಕಂಥದ್ದಾಗಿದೆ. ಈ ಜೈಷ್ ಇ ಮೊಹಮ್ಮದ್ ಇದೆಯಲ್ಲ, ಇದು ನಮ್ಮ ನರನಾಡಿಗಳಲ್ಲಿ ಇರ್ತಕ್ಕಂಥದ್ದೇ. ಇಲ್ಲೇ ಸೇರ್ಕೊಂಡು ನಮ್ಮದೇ ದೇಶದಲ್ಲಿರ್ತಕ್ಕಂಥ ನೀರು ಕುಡಿದು ಗಾಳಿ ಕುಡಿದು ಅವರ ಮೊದಲನೇ ಅಲ್ಲಿ ಲೆಕ್ಕಗಳು ಇನ್ನೂ ಬಿಟ್ಟಿಲ್ಲ. ಎಲ್ಲಾ ಬದಲಾವಣೆಯಾಗಿದೆ, ಕಾನ್ಸ್ಟಿಟ್ಯೂಷನ್ ಬದಲಾವಣೆಗಳಾಗಿದೆ. ಜಮ್ಮು ಕಾಶ್ಮೀರ ಪಾರ್ಟ್ ಆಫ್ ಇದ್ದಿದ್ದು ಭಾರತ ದೇಶ ಜೊತೆ ವಿಲೀನ ಆಗೋಗ್ಬಿಟ್ಟಿದೆ. ಆದ್ರೂ ಅವ್ರ ತಲೆನಲ್ಲಿ ಇನ್ನೂ ತುಂಬಿಕೊಂಡಿದೆ ಇದನ್ನ ಇಂಟರ್ಗಲ್ ಪಾರ್ಟ್ ಆಫ್ ಪಾಕಿಸ್ತಾನ ಮಾಡಬೇಕು ಅಂದ್ಬಿಟ್ಟು ಅಂತ. ಅಂದ್ರೆ ಅವರ ಎಂತ ಕೊಳಕು ಮನಸ್ಥಿತಿ ಅವರ ದೇಹದಲ್ಲಿ ಸೇರ್ಕೊಬಿಟ್ಟಿದೆ. ಈ ದೇಶದಲ್ಲೇ ಇದ್ಕೊಂಡು ಇಂಥ ಕೆಟ್ಟ ಆಲೋಚನೆ ಯಾಕೆ ಮಾಡ್ತಾರೆ ಅಂತ ಅನ್ನೋಂಥದ್ದು ಮುಂದಕ್ಕೆ ಹೋಗಿ ಯೋಚನೆ ಮಾಡಿದಾಗ ಇಸ್ಲಾಮಿಕ್ ಕೆಲಿಫೇಟ್ ಅಂತ ಅನ್ನುವಂಥದ್ದು ಒಂದು ಬರುತ್ತೆ. ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ಒಟ್ಟುಗೂಡಿಸಬೇಕು, ಮುಸ್ಲಿಂ ರಾಷ್ಟ್ರಗಳನ್ನೆಲ್ಲನೂ ನಾವೆಲ್ಲ ಒಟ್ಟುಗೂಡ್ಕೊಂಡ್ರೆ ಮಾತ್ರನೇ ಈ ಪ್ರಪಂಚದಲ್ಲಿ ನಾವು ಬದುಕ್ತಕ್ಕಂಥದ್ದು. ಇಲ್ಲ ನಮ್ಮನ್ನು ಕೊಂದಾಕ್ಬಿಡ್ತಾರೆ ಅನ್ನುವಂಥ ಭಯದ ವಾತಾವರಣ ಎಲ್ಲೋ ಅವ್ರನ್ನ ಕಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಈ ಒಂದು ಏನು ನಮ್ಮ ಇಸ್ರೇಲ್ನಲ್ಲಿ ನಡೀತು ನೋಡಿ, ಅದರ ಯಾವಾಗ ಅವರು ಬಂದು ಇದರಲ್ಲಿ ಬಾಂಬಿಂಗ್ ಮಾಡಿದಾಗ ಏಷ್ಯನ್ ಕಂಟ್ರೀಸ್ ಬಂದು ಬಾಂಬ್ ಮಾಡು ಪ್ರಾರಂಭ ಆದ ತಕ್ಷಣ ಏನ್ ಮಾಡಿದ್ರು, ಇಡೀ ಕಂಟ್ರಿಗಳು, ಇಡೀ ದೇಶದ ಕಂಟ್ರಿಗಳೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು. ಎಲ್ಲ ಬನ್ನಿ ಈಗೆಲ್ಲ ನಾವೆಲ್ಲ ಬದುಕಬೇಕು ಅಂತಂದ್ರೆ ನಾವೇನಾದ್ರೂ ಒಂದು ಮಾಡಬೇಕು ಅಂತ. ಅದರದ ಒಂದು ಪ್ರತಿಫಲ ಇಂಥವರಿಂದನೇ ಈ ಸಂಬಂಧಪಟ್ಟಂತ ಜೈಷ್ ಇ ಮೊಹಮ್ಮದ್ ಸಂಘಟನೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಇವ್ರದೆಲ್ಲ ಬಹಳ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರು ಚರ್ಚೆಗಳು ಮಾಡ್ತಾರೆ, ಮತ್ತೆ ಅವ್ರು ಪಿತೂರಿಗಳು ನಡೆಸ್ತಾರೆ, ಮತ್ತೆ ಹಣದ ಮೂಲಗಳನ್ನ ಬಹಳ ಅತ್ಯಂತ ಎತ್ತರ ಮಾಡ್ಕೊಳ್ತಾರೆ. ಆದ್ರೆ ತುಂಬಾ ಕ್ರೌಡೀಕರಣ ಮಾಡ್ಕೊಳ್ತಾರೆ ಫಂಡಿಂಗ್ ನೋಡಿ. ಮೊನ್ನೆ ಹಿಡಿದಂತದ್ರಲ್ಲಿ ನಾವು ಅಮೋನಿಯಂ ನೈಟ್ರೇಟ್ ನ ಏನೋ ಒಂದು 200 ಕೆಜಿ 100 ಕೆಜಿ 50 ಕೆಜಿ ಏನೋ ಮಾಡ್ತಾ ಇರುವಂತದ್ದು ಒಂದಷ್ಟು ಡೆಟೋನೇಟರ್ಗಳು, ಎಲೆಕ್ಟ್ರಿಕಲ್ ಡೆಟೋನೇಟರ್ಗಳು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಡಿವೈಸಸ್ಗಳು, ಕೆಲವಷ್ಟು RDXSಗಳು ಮತ್ತೆ TNTಗಳನ್ನ ನಾವು ಪತ್ತೆ ಮಾಡಿದ್ದುಂಟು. ಬಟ್ ಹೀಗೆ ಏನಿದು ಹಾಗಾದ್ರೆ, ಏನ್ ನಡೆದಿದೆ, ಇದರ ಹಿನ್ನೆಲೆ ಏನು, ಮೇಲ್ನೋಟಕ್ಕೆ ಇದು ಯಾವ ರೀತಿ ಕಂಡು ಬರ್ತಾ ಇದೆ, ಎಲ್ಲ ಡೀಟೇಲ್ಸ್ ಪಡ್ಕೊಳ್ಳೋಣ ವೀಕ್ಷಕರೇ. ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ ಎಸ್.ಕೆ. ಉಮೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಮೇಶ್ ಅವರೇ, ನಿನ್ನೆ ನಡೆದಿರ್ತಕ್ಕಂತಹ ಒಂದು ಕೃತ್ಯ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಪುಲ್ವಾಮಾ ದಾಳಿಯ ನಂತರದಲ್ಲಿ, ಆಪರೇಷನ್ ಸಿಂಧೂರದ ನಂತರದಲ್ಲಿ ನಡೆದಿರ್ತಕ್ಕಂಥ ಒಂದು ಬೃಹತ್ ಸ್ಫೋಟ. ಏನ್ ಹೇಳೋಕ್ ಬಯಸ್ತೀರಿ, ಏನಾಗಿರ್ಬೋದು, ಮೇಲ್ನೋಟಕ್ಕೆ ನಿಮ್ಗೆ ಹೇಗೆ ಅನ್ಸುತ್ತೆ? ಈ ತರ ಸ್ಫೋಟಗಳನ್ನ ಮೊದಲಿಂದನೂ ನೋಡ್ಕೊಂಡು ಬಂದ್ರೆ ಆ ಭಾಗದಲ್ಲಿ ಡೆಲ್ಲಿನಲ್ಲಿ ಲಷ್ಕರ್ ಇ ತೊಯ್ಬಾದವರು ಸೇಮ್ ಅದೇ ರೆಡ್ ಫೋರ್ಟ್ ಹತ್ರ 2000 ಏನವರು ಬಾಂಬಿಂಗ್ ಮಾಡ್ತಾರೋ, ಮತ್ತೆ ಈ ತರ ಬಹಳ ಪ್ಲಾನ್ಡ್ ಅಟ್ಯಾಕ್ ಮಾಡ್ತಕ್ಕಂಥವ್ರು ಜೈಷ್ ಇ ಮೊಹಮ್ಮದ್ನವರು. ಜೈಷ್ ಇ ಮೊಹಮ್ಮದ್ನವರು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಎಲ್ಲಾ ತರವಾದಂತಹ ಹಿಂಗಿದೆ. ಸೂಸೈಡಲ್ ಅಟ್ಯಾಕ್,
ಅವರು ಜನ್ನತ್ಗೆ ಹೋಗುವಂತ ದೊಡ್ಡ ಕಾರ್ಯಕ್ರಮ ಅವ್ರು ಇಟ್ಕೊಂಡವ್ರೆ. Okay. ಆಮೇಲೆ ಎಲ್ಲಾ ಲಿಟ್ರೇಟ್ಗಳಿದ್ದಾರೆ, ಬುದ್ಧಿವಂತರುಗಳಿರ್ತಾರೆ, ಹಣವಂತರುಗಳಿದ್ದಾರೆ. ಮತ್ತೆ ಅವ್ರಿಗೆ ಮನಿ ಏನಿದೆಯಲ್ಲ, ಅವ್ರಿಗೆ ಏನ್ ಪೂರಕವಾಗಿ ದುಡ್ಡು ಬರ್ಬೇಕಲ್ಲ, ಅದು ಈ ದೇಶದಿಂದನೇ ಅವ್ರು ಕೊಡ್ತಕ್ಕಂಥದ್ದಿದೆ. ಅಂದ್ರೆ ಹೊರದೇಶಗಳಿಂದ ಬರ್ತಕ್ಕಂಥದ್ಕಿಂತ ಇಲ್ಲೇ ಜನರೇಟ್ ಮಾಡಿ ಇಲ್ಲೇ ಜನರೇಟ್ ಆಗುವಂತದ್ಕೆ ಏನಾಗ್ತಾರೆ, ಇವರೆಲ್ಲ ಬಲಿಷ್ಠರಾಗ್ತಾವ್ರೆ. ಮತ್ತೆ ಎಲ್ಲ ಎಜುಕೇಟೆಡ್ ಕ್ಲಾಸ್ಗಳು ಇದ್ರೊಳಗಡೆಗೆ ಹೋಗ್ತಕ್ಕಂಥ ಜೈಷ್ ಇ ಮೊಹಮ್ಮದ್ ಸಂಘಟನೆಗಳಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಅದ್ರ ವಿರುದ್ಧವಾಗಿ ನಮ್ಮ NHC ಆಗ್ಲಿ NIA ಆಗ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ, ಮಾಡ್ತಾ ಇಲ್ಲ ಅಂತಲ್ಲ. ಈಗಾಗಲೇ ಒಂದು ತಿಂಗಳಿಂದ ಇದು ನಿರಂತರವಾಗಿ ಪ್ರಾರಂಭ ಆಗಿದೆ. ಏನಾದ್ರೂ ಮಾಡಬೇಕು, ಎಲೆಕ್ಷನ್ ಟೈಮ್ಗಳಲ್ಲೂ ಬೇರೆ ಬೇರೆ ಸಮಯದಲ್ಲಿ ಏನಾದ್ರೂ ಮಾಡಿ ದೊಡ್ಡ ಅನಾಹುತ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡು ಬಂದಿರತಕ್ಕಂಥದ್ದಿದೆ. ಬಟ್ ಇವ್ರಿಗೆ ಅವಕಾಶಗಳು ಕಮ್ಮಿ ಅಂತಂದ್ರೆ ಬಹಳ ಸಿಕ್ಕಾಪಟ್ಟೆ ಸ್ಕ್ಯಾನ್ ನಡೀತಾ ಇದೆ, ಸೆಕ್ಯೂರಿಟಿ ಬಹಳ ಟೈಟ್ ಗಳಿದಾವೆ. ನಾವೇನು ಅನ್ಕೊಂಡಂಗ ಅಷ್ಟು ಸುಲಭ ಅಲ್ಲ. ಆ ಕಾರಣಕ್ಕೆ ನಿನ್ನೆ ಏನು ಫರೀದಾಬಾದ್ ನಲ್ಲಿ ಯಾವಾಗ ರೇಡ್ ಆಯ್ತೋ ಅದಾದ ತಕ್ಷಣನೇ ಇವರು ಇಮಿಡಿಯೇಟ್ ಆಗಿ ಆತ್ಮಾಹುತಿ ದಳದವರು ಆಕ್ಟಿವೇಟ್ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮನ್ನು ಬಿಡಲ್ಲ, ಹಿಡಿದ್ರೆ ಗ್ಯಾರಂಟಿ ನಮ್ಮನ್ನು ಮುಗಿಸ್ತಾರೆ, ಇವ್ರೇನು ಟ್ರೇಲ್ ಮಾಡೋರಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆ ಕಾರಣಕ್ಕೆ ಆಗಿದ್ರು ನಾವು ಹೆಂಗಿದ್ರು ಮೇಲಕ್ಕೆ ಹೋಗ್ಬಿಡ್ತೀವಿ. ಆ ಕಾರಣಕ್ಕೆ ಏನಾದ್ರೂ ಮಾಡೋಣ ಅಂತ ಅನ್ನುವಂಥದ್ದ ಒಂದು ದುಷ್ಟದ ಪರಿಣಾಮಕ್ಕೆ ಇದು ನಮ್ಮ ಕೆಂಪುಕೋಟೆ ಮುಂದೆ ನೆನ್ನೆ ಆಗಿರ್ತಕ್ಕಂಥದ್ದಾಗಿದೆ. ಈ ಜೈಷ್ ಇ ಮೊಹಮ್ಮದ್ ಇದೆಯಲ್ಲ, ಇದು ನಮ್ಮ ನರನಾಡಿಗಳಲ್ಲಿ ಇರ್ತಕ್ಕಂಥದ್ದೇ. ಇಲ್ಲೇ ಸೇರ್ಕೊಂಡು ನಮ್ಮದೇ ದೇಶದಲ್ಲಿರ್ತಕ್ಕಂಥ ನೀರು ಕುಡಿದು ಗಾಳಿ ಕುಡಿದು ಅವರ ಮೊದಲನೇ ಅಲ್ಲಿ ಲೆಕ್ಕಗಳು ಇನ್ನೂ ಬಿಟ್ಟಿಲ್ಲ. ಎಲ್ಲಾ ಬದಲಾವಣೆಯಾಗಿದೆ, ಕಾನ್ಸ್ಟಿಟ್ಯೂಷನ್ ಬದಲಾವಣೆಗಳಾಗಿದೆ. ಜಮ್ಮು ಕಾಶ್ಮೀರ ಪಾರ್ಟ್ ಆಫ್ ಇದ್ದಿದ್ದು ಭಾರತ ದೇಶ ಜೊತೆ ವಿಲೀನ ಆಗೋಗ್ಬಿಟ್ಟಿದೆ. ಆದ್ರೂ ಅವ್ರ ತಲೆನಲ್ಲಿ ಇನ್ನೂ ತುಂಬಿಕೊಂಡಿದೆ ಇದನ್ನ ಇಂಟರ್ಗಲ್ ಪಾರ್ಟ್ ಆಫ್ ಪಾಕಿಸ್ತಾನ ಮಾಡಬೇಕು ಅಂದ್ಬಿಟ್ಟು ಅಂತ. ಅಂದ್ರೆ ಅವರ ಎಂತ ಕೊಳಕು ಮನಸ್ಥಿತಿ ಅವರ ದೇಹದಲ್ಲಿ ಸೇರ್ಕೊಬಿಟ್ಟಿದೆ. ಈ ದೇಶದಲ್ಲೇ ಇದ್ಕೊಂಡು ಇಂಥ ಕೆಟ್ಟ ಆಲೋಚನೆ ಯಾಕೆ ಮಾಡ್ತಾರೆ ಅಂತ ಅನ್ನೋದು ಮುಂದಕ್ಕೆ ಹೋಗಿ ಯೋಚನೆ ಮಾಡಿದಾಗ ಇಸ್ಲಾಮಿಕ್ ಕೆಲೆಫೇಟ್ ಅಂತ ಅನ್ನುವಂಥದ್ದು ಒಂದು ಬರುತ್ತೆ. ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ಒಟ್ಟುಗೂಡಿಸಬೇಕು, ಮುಸ್ಲಿಂ ರಾಷ್ಟ್ರಗಳನ್ನೆಲ್ಲನೂ ನಾವೆಲ್ಲ ಒಟ್ಟುಗೂಡ್ಕೊಂಡ್ರೆ ಮಾತ್ರನೇ ಈ ಪ್ರಪಂಚದಲ್ಲಿ ನಾವು ಬದುಕ್ತಕ್ಕಂಥದ್ದು. ಇಲ್ಲ ನಮ್ಮನ್ನು ಕೊಂದಾಕ್ಬಿಡ್ತಾರೆ ಅನ್ನುವಂಥ ಭಯದ ವಾತಾವರಣ ಎಲ್ಲೋ ಅವ್ರನ್ನ ಕಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಈ ಒಂದು ಇವಾಗ ನಮ್ಮ ಇಸ್ರೇಲ್ನಲ್ಲಿ ನಡೀತು ನೋಡಿ, ಅದರ ಯಾವಾಗ ಅವರು ಬಂದು ಇದರಲ್ಲಿ ಬಾಂಬಿಂಗ್ ಮಾಡಿದಾಗ ಏಷ್ಯನ್ ಕಂಟ್ರೀಸ್ ಬಂದು ಬಾಂಬ್ ಮಾಡೋ ಪ್ರಾರಂಭ ಆದ ತಕ್ಷಣ ಏನ್ ಮಾಡಿದ್ರು, ಇಡೀ ಕಂಟ್ರಿಗಳು, ಇಡೀ ದೇಶದ ಕಂಟ್ರಿಗಳೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು. ಎಲ್ಲ ಬನ್ನಿ ಈಗೆಲ್ಲ ನಾವೆಲ್ಲ ಬದುಕಬೇಕು ಅಂತಂದ್ರೆ ನಾವೇನಾದ್ರೂ ಒಂದು ಮಾಡಬೇಕು ಅಂತ. ಅದರದ ಒಂದು ಪ್ರತಿಫಲ ಇಂಥವರಿಂದನೇ ಈ ಸಂಬಂಧಪಟ್ಟಂತ ಜೈಷ್ ಇ ಮೊಹಮ್ಮದ್ ಸಂಘಟನೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಇವ್ರದೆಲ್ಲ ಬಹಳ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರು ಚರ್ಚೆಗಳು ಮಾಡ್ತಾರೆ, ಮತ್ತೆ ಅವ್ರು ಪಿತೂರಿಗಳು ನಡೆಸ್ತಾರೆ, ಮತ್ತೆ ಹಣದ ಮೂಲಗಳನ್ನ ಬಹಳ ಅತ್ಯಂತ ಎತ್ತರ ಮಾಡ್ಕೊಳ್ತಾರೆ. ಆದ್ರೆ ತುಂಬಾ ಕ್ರೌಡೀಕರಣ ಮಾಡ್ಕೊಳ್ತಾರೆ ಫಂಡಿಂಗ್ ನೋಡಿ. ಮೊನ್ನೆ ಹಿಡಿದಂತದ್ರಲ್ಲಿ ನಾವು ಅಮೋನಿಯಂ ನೈಟ್ರೇಟ್ ನ ಏನೋ ಒಂದು 200 ಕೆಜಿ 100 ಕೆಜಿ 50 ಕೆಜಿ ಏನೋ ಮಾಡ್ತಾ ಇರುವಂತದ್ದು ಒಂದಷ್ಟು ಡೆಟೋನೇಟರ್ಗಳು, ಎಲೆಕ್ಟ್ರಿಕಲ್ ಡೆಟೋನೇಟರ್ಗಳು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಡಿವೈಸಸ್ಗಳು, ಕೆಲವಷ್ಟು RDXS ಗಳು ಮತ್ತೆ TNTಗಳನ್ನ ನಾವು ಪತ್ತೆ ಮಾಡಿದ್ದುಂಟು. ಬಟ್ ಹೀಗೆ ಏನಿದು ಹಾಗಾದ್ರೆ ಏನ್ ನಡೆದಿದೆ, ಇದರ ಹಿನ್ನೆಲೆ ಏನು, ಮೇಲ್ನೋಟಕ್ಕೆ ಇದು ಯಾವ ರೀತಿ ಕಂಡು ಬರ್ತಾ ಇದೆ, ಎಲ್ಲ ಡೀಟೇಲ್ಸ್ ಪಡ್ಕೊಳ್ಳೋಣ ವೀಕ್ಷಕರೇ. ನಮ್ಮ ಜೊತೆ ನಿವೃತ್ತ ಪೊಲೀಸ್ ಅಧಿಕಾರಿ SK ಉಮೇಶ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಉಮೇಶ್ ಅವರೇ, ನಿನ್ನೆ ನಡೆದಿರ್ತಕ್ಕಂಥ ಒಂದು ಕೃತ್ಯ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಪುಲ್ವಾಮಾ ದಾಳಿಯ ನಂತರದಲ್ಲಿ, ಆಪರೇಷನ್ ಸಿಂಧೂರದ ನಂತರದಲ್ಲಿ ನಡೆದಿರ್ತಕ್ಕಂಥ ಒಂದು ಬೃಹತ್ ಸ್ಫೋಟ. ಏನ್ ಹೇಳೋಕ್ ಬಯಸ್ತೀರಿ, ಏನಾಗಿರ್ಬೋದು, ಮೇಲ್ನೋಟಕ್ಕೆ ನಿಮ್ಗೆ ಹೇಗೆ ಅನ್ಸುತ್ತೆ? ಈ ತರ ಸ್ಫೋಟಗಳನ್ನ ನಾವು ಮೊದಲಿಂದಾನು ನೋಡ್ಕೊಂಡು ಬಂದ್ರೆ ಆ ಭಾಗದಲ್ಲಿ ಡೆಲ್ಲಿನಲ್ಲಿ ಲಷ್ಕರ್ ಇ ತೊಯ್ಬಾದವರು ಸೇಮ್ ಅದೇ ರೆಡ್ ಫೋರ್ಟ್ ಹತ್ರ 2000 ಏನವರು ಬಾಂಬಿಂಗ್ ಮಾಡ್ತಾರೋ, ಮತ್ತೆ ಈ ತರ ಬಹಳ ಪ್ಲಾನ್ಡ್ ಅಟ್ಯಾಕ್ ಮಾಡ್ತಕ್ಕಂಥವ್ರು ಜೈಷ್ ಇ ಮೊಹಮ್ಮದ್ನವರು. ಜೈಷ್ ಇ ಮೊಹಮ್ಮದ್ನವರು ಅಟ್ಯಾಕ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ ಎಲ್ಲಾ ತರವಾದಂತ ಹಿಂಗಿದೆ. ಸೂಸೈಡಲ್ ಅಟ್ಯಾಕ್, ಅವರು ಜನ್ನತ್ಗೆ ಹೋಗುವಂತ ದೊಡ್ಡ ಕಾರ್ಯಕ್ರಮ ಅವ್ರು ಇಟ್ಕೊಂಡವ್ರೆ. ಆಮೇಲೆ ಎಲ್ಲಾ ಲಿಟ್ರೇಟ್ಗಳಿದ್ದಾರೆ, ಬುದ್ಧಿವಂತರುಗಳಿರ್ತಾರೆ, ಹಣವಂತರುಗಳಿದ್ದಾರೆ. ಮತ್ತೆ ಅವ್ರಿಗೆ ಮನಿ ಏನಿದೆಯಲ್ಲ, ಅವ್ರಿಗೆ ಏನು ಪೂರಕವಾಗಿ ದುಡ್ಡು ಬರ್ಬೇಕಲ್ಲ, ಅದು ಈ ದೇಶದಿಂದನೇ ಅವ್ರು ಕೊಡ್ತಕ್ಕಂಥದ್ದಿದೆ. ಅಂದ್ರೆ ಹೊರದೇಶಗಳಿಂದ ಬರ್ತಕ್ಕಂಥದ್ಕಿಂತ ಇಲ್ಲೇ ಜನರೇಟ್ ಆಗುವಂತದ್ಕೆ ಏನಾಗ್ತಾರೆ, ಇವರೆಲ್ಲ ಬಲಿಷ್ಠರಾಗ್ತಾವ್ರೆ. ಮತ್ತೆ ಎಲ್ಲ ಎಜುಕೇಟೆಡ್ ಕ್ಲಾಸ್ಗಳು ಇದ್ರೊಳಗಡೆಗೆ ಹೋಗ್ತಕ್ಕಂಥ ಜೈಷ್ ಇ ಮೊಹಮ್ಮದ್ ಸಂಘಟನೆಗಳಲ್ಲಿ ಹೋಗ್ತಾ ಇದ್ದಾರೆ. ಆದ್ರೆ ಅದ್ರ ವಿರುದ್ಧವಾಗಿ ನಮ್ಮ NHC ಆಗ್ಲಿ NIA ಆಗ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೇವೆ, ಮಾಡ್ತಾ ಇಲ್ಲ ಅಂತಲ್ಲ. ಈಗಾಗಲೇ ಒಂದು ತಿಂಗಳಿಂದ ಇದು ನಿರಂತರವಾಗಿ ಪ್ರಾರಂಭ ಆಗಿದೆ. ಏನಾದ್ರೂ ಮಾಡಬೇಕು, ಎಲೆಕ್ಷನ್ ಟೈಮ್ಗಳಲ್ಲೂ ಬೇರೆ ಬೇರೆ ಸಮಯದಲ್ಲಿ ಏನಾದ್ರೂ ಮಾಡಿ ದೊಡ್ಡ ಅನಾಹುತ ಮಾಡಬೇಕು ಅಂತ ಪ್ಲಾನ್ ಹಾಕೊಂಡು ಬಂದಿರತಕ್ಕಂಥದ್ದಿದೆ. ಬಟ್ ಇವ್ರಿಗೆ ಅವಕಾಶಗಳು ಕಮ್ಮಿ ಅಂತಂದ್ರೆ ಬಹಳ ಸಿಕ್ಕಾಪಟ್ಟೆ ಸ್ಕ್ಯಾನ್ ನಡೀತಾ ಇದೆ, ಸೆಕ್ಯೂರಿಟಿ ಬಹಳ ಟೈಟ್ ಗಳಿದಾವೆ. ನಾವೇನು ಅನ್ಕೊಂಡಂಗ ಅಷ್ಟು ಸುಲಭ ಅಲ್ಲ.
ಆ ಕಾರಣಕ್ಕೆ ನಿನ್ನೆ ಏನು ಫರೀದಾಬಾದ್ನಲ್ಲಿ ಯಾವಾಗ ರೇಡ್ ಆಯ್ತೋ ಅದಾದ ತಕ್ಷಣನೇ ಇವರು ಇಮಿಡಿಯೇಟ್ ಆಗಿ ಆತ್ಮಾಹುತಿ ದಳದವರು ಆಕ್ಟಿವೇಟ್ ಆಗ್ಬಿಟ್ಟಿದ್ದಾರೆ. ಈಗ ನಮ್ಮನ್ನು ಬಿಡಲ್ಲ, ಹಿಡಿದ್ರೆ ಗ್ಯಾರಂಟಿ ನಮ್ಮನ್ನು ಮುಗಿಸ್ತಾರೆ, ಇವ್ರೇನು ಟ್ರೇಲ್ ಮಾಡೋರಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಆ ಕಾರಣಕ್ಕೆ ಆಗಿದ್ರು ನಾವು ಹೆಂಗಿದ್ರು ಮೇಲಕ್ಕೆ ಹೋಗ್ಬಿಡ್ತೀವಿ, ಆ ಕಾರಣಕ್ಕೆ ಏನಾದ್ರೂ ಮಾಡೋಣ ಅಂತ ಅನ್ನುವಂಥದ್ದ ಒಂದು ದುಷ್ಟದ ಪರಿಣಾಮಕ್ಕೆ ಇದು ನಮ್ಮ ಕೆಂಪುಕೋಟೆ ಮುಂದೆ ನೆನೆ ಆಗಿರ್ತಕ್ಕಂಥದ್ದಾಗಿದೆ. ಈ ಜೈಷ್ ಇ ಮೊಹಮ್ಮದ್ ಇದೆಯಲ್ಲ, ಇದು ನಮ್ಮ ನರನಾಡಿಗಳಲ್ಲಿ ಇರ್ತಕ್ಕಂಥದ್ದೇ. ಇಲ್ಲೇ ಸೇರ್ಕೊಂಡು ನಮ್ಮದೇ ದೇಶದಲ್ಲಿರ್ತಕ್ಕಂಥ ನೀರು ಕುಡಿದು ಗಾಳಿ ಕುಡಿದು ಅವರ ಮೊದಲನೇ ಅಲ್ಲಿ ಲೆಕ್ಕಗಳು ಇನ್ನೂ ಬಿಟ್ಟಿಲ್ಲ. ಎಲ್ಲಾ ಬದಲಾವಣೆಯಾಗಿದೆ, ಕಾನ್ಸ್ಟಿಟ್ಯೂಷನ್ ಬದಲಾವಣೆಗಳಾಗಿದೆ. ಜಮ್ಮು ಕಾಶ್ಮೀರ ಪಾರ್ಟ್ ಆಫ್ ಇದ್ದಿದ್ದು ಭಾರತ ದೇಶ ಜೊತೆ ವಿಲೀನ ಆಗೋಗ್ಬಿಟ್ಟಿದೆ. ಆದ್ರೂ ಅವ್ರ ತಲೆನಲ್ಲಿ ಇನ್ನೂ ತುಂಬಿಕೊಂಡಿದೆ ಇದನ್ನ ಇಂಟರ್ಗಲ್ ಪಾರ್ಟ್ ಆಫ್ ಪಾಕಿಸ್ತಾನ ಮಾಡಬೇಕು ಅಂದ್ಬಿಟ್ಟು ಅಂತ. ಅಂದ್ರೆ ಅವರ ಎಂಥ ಕೊಳಕು ಮನಸ್ಥಿತಿ ಅವರ ದೇಹದಲ್ಲಿ ಸೇರ್ಕೊಬಿಟ್ಟಿದೆ. ಈ ದೇಶದಲ್ಲೇ ಇದ್ಕೊಂಡು ಇಂಥ ಕೆಟ್ಟ ಆಲೋಚನೆ ಯಾಕೆ ಮಾಡ್ತಾರೆ ಅಂತ ಅನ್ನೋಂಥದ್ದು ಮುಂದಕ್ಕೆ ಹೋಗಿ ಯೋಚನೆ ಮಾಡಿದಾಗ ಇಸ್ಲಾಮಿಕ್ ಕೆಲಿಫೇಟ್ ಅಂತ ಅನ್ನುವಂಥದ್ದು ಒಂದು ಬರುತ್ತೆ. ಅಂದ್ರೆ ಇಡೀ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ಒಟ್ಟುಗೂಡಿಸಬೇಕು, ಮುಸ್ಲಿಂ ರಾಷ್ಟ್ರಗಳನ್ನೆಲ್ಲನೂ ನಾವೆಲ್ಲ ಒಟ್ಟುಗೂಡ್ಕೊಂಡ್ರೆ ಮಾತ್ರನೇ ಈ ಪ್ರಪಂಚದಲ್ಲಿ ನಾವು ಬದುಕ್ತಕ್ಕಂಥದ್ದು, ಇಲ್ಲ ನಮ್ಮನ್ನು ಕೊಂದಾಕ್ಬಿಡ್ತಾರೆ ಎನ್ನುವಂತ ಭಯದ ವಾತಾವರಣ ಎಲ್ಲೋ ಅವ್ರನ್ನ ಕಾಡ್ತಾ ಇರುವಂತದ್ದು ಕಾಣಿಸ್ತಾ ಇದೆ. ಆ ಕಾರಣಕ್ಕೆ ಈ ಒಂದು ಇವಾಗ ನಮ್ಮ ಇಸ್ರೇಲ್ನಲ್ಲಿ ನಡೀತು ನೋಡಿ, ಅದರ ಯಾವಾಗ ಅವರು ಬಂದು ಇದರಲ್ಲಿ ಬಾಂಬಿಂಗ್ ಮಾಡಿದಾಗ ಏಷ್ಯನ್ ಕಂಟ್ರೀಸ್ ಬಂದು ಬಾಂಬ್ ಮಾಡು ಪ್ರಾರಂಭ ಆದ ತಕ್ಷಣ ಏನ್ ಮಾಡಿದ್ರು, ಇಡೀ ಕಂಟ್ರಿಗಳು, ಇಡೀ ದೇಶದ ಕಂಟ್ರಿಗಳೆಲ್ಲ ಒಟ್ಟಿಗೆ ಸೇರ್ಕೊಂಡ್ರು. ಎಲ್ಲ ಬನ್ನಿ ಈಗೆಲ್ಲ ನಾವೆಲ್ಲ ಬದುಕಬೇಕು ಅಂತಂದ್ರೆ ನಾವೇನಾದ್ರೂ ಒಂದು ಮಾಡಬೇಕು ಅಂತ. ಅದರದ ಒಂದು ಪ್ರತಿಫಲ ಇಂಥವರಿಂದನೇ ಈ ಸಂಬಂಧಪಟ್ಟಂತ ಜೈಷ್ ಇ ಮೊಹಮ್ಮದ್ ಸಂಘಟನೆಗಳು ಉಟ್ಕೊಂಡಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಇವ್ರದೆಲ್ಲ ಬಹಳ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವ್ರು ಚರ್ಚೆಗಳು ಮಾಡ್ತಾರೆ, ಮತ್ತೆ ಇವ್ರು ಪಿತೂರಿಗಳು ನಡೆಸ್ತಾರೆ, ಮತ್ತೆ ಹಣದ ಮೂಲಗಳನ್ನ ಬಹಳ ಅತ್ಯಂತ ಎತ್ತರ ಮಾಡ್ಕೊಳ್ತಾರೆ. ಆದ್ರೆ ತುಂಬಾ ಕ್ರೌಡೀಕರಣ ಮಾಡ್ಕೊಳ್ತಾರೆ ಫಂಡಿಂಗ್ ನ. ನೋಡಿ ಮೊನ್ನೆ ಹಿಡಿದಂತದ್ರಲ್ಲಿ ನಾವು ಅಮೋನಿಯಂ ನೈಟ್ರೇಟ್ ನ ಏನೋ ಒಂದು 200 ಕೆಜಿ 100 ಕೆಜಿ 50 ಕೆಜಿ ಏನೋ ಮಾಡ್ತಾ ಇರುವಂತದ್ದು ಒಂದಷ್ಟು ಡೆಟೋನೇಟರ್ಗಳು, ಎಲೆಕ್ಟ್ರಿಕಲ್ ಡೆಟೋನೇಟರ್ಗಳು, ಮತ್ತೆ ಅದಕ್ಕೆ ಸಂಬಂಧಪಟ್ಟ ಡಿವೈಸಸ್ಗಳು, ಕೆಲವಷ್ಟು RDXS ಗಳು ಮತ್ತೆ TNT ಗಳನ್ನ ನಾವು ಪತ್ತೆ ಮಾಡಿದ್ದುಂಟು. ಬಟ್ ಹೀಗೆ